ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ. ಬನ್ನಿ, ಇವತ್ತು ಶನಿವಾರ ಲಾಗ್ ನೋಡಿ. ಶನಿವಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಶನಿವಾರ ಆಂಜನೇಯ ಮುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಲಾಗ್ ಚೇಂಜ್ ನೋಡಿರಿ. 8 ಹಾಕಿ ಬಂದೆ ಟೈಮ್. ಇವಾಗ ಬರೀ ಕಸ ಗುಡ್ಸಿ ನೋಡಿ, ಏನೂ ಮಾಡಿಲ್ರಿ, ಕಸ ಗುಡ್ಸಿನಿ. ಬನ್ನಿ, ನಾ ಶ್ರಾವಣಿ 8ಕ್ಕೆ ಸಾಲಿಗೆ ಹೋಗ್ತಾ 8 ಆಗೈತೆ ರೀ. 8:15 ಬರ್ತೀವಿ ಮಾಡಿದ್ರಿ ಬಸ್. ಇಲ್ಲಿ ನೋಡಿರಿ, ಬಟ್ಟೆ ಇಷ್ಟು ಪಿಕ್ಕು ಹಾಕ್ಬೇಕು, ಹೊಲಿಬೇಕು ರೀ. ಯಾವ ಹೊಲಿತಿ ಯಾವ ಬಿಡ್ತಿ ಅವ ಒಂದು ಊರಿ ಬಾ ಅನ್ನಕತ್ತಾಳ. ನಿನ್ನೆ ಸಲಹೆ ಹಚ್ಕೊಂಬಂದಿನಿ ರೀ, ಇನ್ನೂ ಆರಾಮಾಗಿ ನೋಡಿ. ಫುಲ್ಲು ಇನ್ನೂ ಸಲಹೆ ಹಚ್ಚಾರ ನಿನ್ನೆ. ಇನ್ನೂ ಗುಳಿಗೆ ಎಣ್ಣೆ ಅದಾವ ರೀ. ಮತ್ತು ತೆರೆ ಚಕ್ರ ಬರಾಕತ್ತೈತೆ ರೀ, ಯಾಕೋ ಗೊತ್ತಾಗ್ತಾಯಿಲ್ಲ. ಜ್ವರ ಕಮ್ಮಿ ಆಗ್ಯಾವು. ನಾ ಇಷ್ಟೆಲ್ಲ ಬಾಂಡೆ ಅದಾವ ರೀ, ತನ್ನ ಹವಾ ಐತಿ ಅಲ್ಲಿ ತಿಕ್ಲಿ ಅಂತ ತಿಕ್ಕಿಲ್ಲ ರೀ. ನೀರು ಕಾಸಕ್ಕೆ ಇಡ್ತೀನಿ ರೀ. ಇವಾಗ ನೀರು ಕಾಸ್ಕೇರಿ ಶ್ರಾವಣಿ ನಾಷ್ಟ ಮಾಡಿ ಸಾಲಿಗೆ ಕಳಿಸಿ ನಾ ಅಭ್ಯಾಸ ನಿನ್ನ ಆ ಕಡೆ ಸಲಹೆ ಹಚ್ಕೊಂಬರಕ್ಕೆ ಹೋಗೀನಿ ರೀ. ಅಕ್ಕಿ ಏನು ಮಾಡ್ಯಾಳ್ರಿ, ಹೋಮ್ವರ್ಕ ಬರದೇ ಇಲ್ಲ ನೋಡ್ರಿ. ಸಲಹೆ ಹಚ್ಕೊಂಬರಕ್ಕೆ ನಾ ಹೋಗೀನಿ ರೀ. ಅಕ್ಕಿ ಬರೆದು ಬಾರ ಹೋಮ್ವರ್ಕ್ ಅಂತೇನಿ. ಬರ್ದಿನಿ ಮಮ್ಮಿ ಅಂದ್ರೆ ಕೈ ಬಿಟ್ಟಿನಿ ರೀ. ಇವಾಗ ಬರೆಯಾಕತ್ತಾವ್ರಿ ಹೋಮ್ವರ್ಕ. ಇಷ್ಟು ಜೀವ ತಿಂತಾರೆ ರೀ ಮಕ್ಕಳು, ಒಂದು ಏನು ಮಾಡೋದು ನೋಡಿ. ಬನ್ನಿ, ನೀರು ಕಸಕ್ಕೆ ಹಾಕಿ ನಾಷ್ಟ ಮಾಡೋಕೆ ಸಿಗ್ತೀನಿ ರೀ ನಿಮಗೆ. ಕಾಯಕ್ಕೆ ಹಾಕಿನಿ. ಎಷ್ಟು ಮಂದಿ ಹೇಳ್ತೀರಿ ಟೀಲಿನ ಬಕೆಟ್ನ ನೀರು ಕಾಯಕ್ಕೆ ಹಾಕ್ಬೇಡ್ರಿ ಅಕ್ಕ, ಶಾರ್ ಜಲ್ಲಿ ಬರ್ತಾ, ಪ್ಲಾಸ್ಟಿಕ್ ಬಕೆಟ್ನ ಹಾಕ್ರಿ ಅಂತ. ಪ್ಲಾಸ್ಟಿಕ್ ಬಕೆಟ್ ಅಂತ ಯಾವೂ ಇಲ್ಲ ರೀ. ಟೀಲಿನ ಬಕೆಟ್ನ ಹಾಕೀನಿ ರೀ. ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ರಸ ಓದಾಡಕತ್ತೈತೆ ನೋಡಿ. ಶಾವಿಗೆ ಹುರ್ಕೊಟ್ಟಿನಿ ರೀ. ಇಷ್ಟೇ ಶಾವಿಗೆ ಖಾಲಿ ಆದವು ನೋಡಿ. ಶಾವಿಗೆನೇ ಖಾಲಿ ಆದವು ರೀ. ಯಾಕಂದ್ರೆ ಲಾಸ್ಟ್ ನೋಡಿರಿ ಇದು ಅವ್ವ ಆದ ವರ್ಷನೇ ಮಾಡಿಸಿದ್ರಿ ಶಾವಿಗೆ ಮಾಡಿಸ್ಕೊಟ್ಟಿದ್ಲು. ಅವು ಇಲ್ತನ ಆದವು ರೀ, ಖಾಲಿ ಆದವು ನೋಡಿ. ಏನು ಮಾಡೋದು, ಅವನು ಮಾಡಿಸಿಲ್ಲ. ನೋಡ್ಬೇಕ್ರಿ ಹೆಂಗೆ ಆಗುತ್ತೆ. ಇವತ್ತು ಶನಿವಾರ ಅಲ್ರಿ, ಬೇಗ ಓದ್ತಾ ಶ್ರಾವಣಿ. ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟೇನಿ ರೀ ಅವಸರಕ್ಕೆ. ಶಾವಿಗೆ ಉಪ್ಪಿಟ್ಟು, ರವದ ಉಪ್ಪಿಟ್ಟು ಅವಸರಕ್ಕೆ ನೋಡಿ. ಭಾಳ ಅವಸರಕ್ಕೆ. ಮತ್ತು ಅವಲಕ್ಕಿ ಚುರುಮರಿ ಸೂಸ್ಲ ಇವೆಲ್ಲ ಅವಸರಕ್ಕಾಗತ್ತೆ ರೀ. ಇದು ಕುದಿಲ್ರಿ ಶ್ರಾವಣಿ. ಅಲ್ಲಿ ತಿಕ್ಕೊಂಡು ಜಾಕ ಮಾಡಿಸ್ಕೊಂಡು ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ಎಲ್ಲ ಕೆಲಸ ಆಯ್ತು. ಇವಾಗ ಬಟ್ಟೆ ಟಿಚಿಂಗ್ ಮಾಡಬೇಕು, ಹೋಗ್ಬೇಕಂತೀನಿ ರೀ. ಬರ್ರಿ, ಕೊಳೂರಾಗ ಜಾತ್ರೆ ಐತೆ. ಕಡ್ಸಮಾರ ನಾಳೆಗೆಲ್ಲ ನಾಡ್ದನ ಐತ್ರಿ. ತೇರು ಸಾಮಾರು ಐತ್ರಿ. ಮತ್ತು ನಾಳೆಗೆ ಏನೈತೆ ಕಳ್ಸೋದು ಒಳಗೆ ಹೋಗ್ತಾವ್ರಿ, ದಿಂಡ್ರಿಗೆ ಕೂತಾರೆ. ಹಿಂಗಾಗಿ ಇವತ್ತು ಬಾ ಅಂದಳ. ಅವನು ಹುಷಾರಿಲ್ಲವ, ಏನು ಮಾಡ್ತಿ ಏನಿಲ್ಲ. ನಿನ್ನ ಅವ ನೋಡಿ ನನ್ನ ಪರಿಸ್ಥಿತಿ ನಿನ್ನ ಅವ ನೋಡಿ ಕೇರಿ ಚಿನ್ನ ಬೇಡ ಜೀವ ತಿಂತಾನೆ. ನಿನ್ನೆ ಚಿನ್ನ ಶ್ರಾವಣಕುಮಾರ್ ನಿನ್ನೆ ಕರ್ಕೊಂಡು ಹೋಗ್ಯಾಡ್ರಿ. ಮತ್ತು ಏನೈತ್ರಿ, ಬರ್ರಿ ನೀವು ಕೂಡ ಕೋರ್ ಜಾತ್ರೆ ಬರ್ರಿ. ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿನೂ ಜಾತ್ರೆ ಬರ್ರಿ ಅಂತ ಕೇಳ್ಕೊತೀನಿ ನೋಡ್ರಿ ನಿಮ್ಮ ತಾಕನು. ಮತ್ತೇನೈತ್ರಿ, ಇವತ್ತು ಫುಲ್ ಆರಾಮಾಗಿ ನೋಡಿ. ನೋಡ್ರೆ ಗೊತ್ತಾಗ್ತೈತ್ರಿ ಇವತ್ತು ನಿಮಗೆ ಫುಲ್ ಆರಾಮಾಗಿನಿ. ಮೊನ್ನೆ ನಾ ಸಲ ನೆಚ್ಕೊಂಡಿದ್ದೆ, ಇಷ್ಟು ಹೈರಾಣ ಆಗ್ತಿದ್ದಿಲ್ಲ ರೀ. ಮೊನ್ನೆ ಸಲ ನೆಚ್ತೀನಿ ಅಂದ್ರೆ ಅವರು ಬ್ಯಾಡ್ರಿ ಗುಳಿಗೆ ಕೊಡ್ರಿ ನೋಡೋಣ ಆರಾಮಾಗುತ್ತೆ ಅನ್ನೋದು ನಾ ಮಾಡಿದ್ದೀನಿ ರೀ. ಜಡ್ಡಿ ಬಂತ ಸಲ ನೆಚ್ಚತಾನ. ಸಲಾನಿಗೆ ಅಂದ್ರೆ ರೊಕ್ಕ ಭಾಳ ಹೋಗುತ್ತಲ್ರಿ. ಹಿಂಗಾಗಿ ವಿಚಾರ ಮಾಡಿದ್ದು ನೋಡಿರಿ. ನಾನು ಎಲ್ಲ ವಿಚಾರ ಮಾಡ್ಕೋಬೇಕಲ್ರಿ. ನಮ್ಮದು ಕಷ್ಟ ಭಾಳ ಇದೆ. ಎಲ್ಲ ವಿಚಾರ ಮಾಡ್ಕೊಂಡು ಮಾಡ್ಬೇಕಲ್ರಿ. ಹಿಂಗಾಗಿ ನಿನ್ನೆ ಅದಷ್ಟು ಮೊನ್ನೆ ಮಾಸ್ಟರ್ ನೀನು ಮಿಕ್ಕಿ ಬಿಟ್ಟಿದ್ರಿ. ಕಣ್ಣ ನೀರು ತಾವೇ ಸೀನು ಅದು ಕೆಮ್ಮು ನನ್ನ ಜಡ್ಡು ಮಿಕ್ಕಿ ಹೋಗಿತ್ತು ನೋಡಿರಿ. ನಿನ್ನೆ ಬಡ ದವಾಖಾನಿಗೆ ಹೋಗ್ಬಿಟ್ಟು ನೋಡಿ. ಎಲ್ಲ ಬಿಟ್ಟಿಕೇರಿ ಇವತ್ತು ಹುಷಾರಾಗೈತೆ ರೀ. ಆಗ ಸ್ವಲ್ಪ ಕಣ್ಣಿ ಕಾತ್ಲು ಬರಾಕತ್ತಿತ್ತು. ಪಿತ್ತ ಜಾಸ್ತಿ ಆಗೈತೆ ರೀ. ಅದಕ್ಕೆ ಕಣ್ಣಿ ಕಾತ್ಲು ಬರ್ತಂತ ಡಾಕ್ಟ್ರ್ ಏನ್ರಿ ಎಲ್ಲ ಚೆಕಪ್ ಮಾಡ್ಯಾರ. ಆಗುತ್ತೆ ಚೆಕಪ್ಪು. ಶ್ರಾವಣಿದು 500 ರೂಪಾಯಿ ಆಗೈತೆ ರೀ ಬಿಲ್ಲು. ಕೊಟ್ಟಿದ್ದಿಲ್ಲ. ಅವು ಡ್ರೆಸ್ಸಿಂಗ್ ಮಾಡಿಸ್ಕೊಂಡಿದ್ದು, ಗುಳಿಗೆ ಎಣ್ಣೆ ಕೊಟ್ಟಿದ್ದು, ಕಾಲು ಬೈಕ್ನಾಗ ಶಿವ್ಸೋದಿಲ್ಲಲ್ಲ ಶ್ರಾವಣಿ, ಅದು 500 ಆಗೈತೆ ರೀ. ಅವ್ರು ತೊಗೊಲಿಲ್ರಿ ಪಾಪ. ಇಲ್ಲಿ ಬಿಡವ, ನಿಂದ ಸಮಸ್ಯೆ ವಜ್ಜೆ ಐತಿ, ಎಲ್ಲಿ ಕೊಡ್ತಿ ಅಂತಂದರು. ಇದನ್ನು ಬೇಡ ಅಂದ್ರೆ ಇದು 300 ರೂಪಾಯಿ ತೊಗೊಂಡಾರ. ಅಟ್ಟೆ 500 ರೂಪಾಯಿ ಆಗೈತೆ ರೀ ಇದು ಬಿಲ್. ಗುಳಿಗೆ ಕೊಟ್ಟಾರ, ಮತ್ತು ಸಲನೆ ಹಚ್ಚಾರ, ಇಂಜೆಕ್ಷನ್ ಮಾಡ್ಯಾರ ಚಲೋ ಅವು. 500 ಆಗೈತೆ ರೀ. ಬರೀ 300 ರೂಪಾಯಿ ತೊಗೊಂಡ್ರಿ. ಬೇಡವ, 500 ರೂಪಾಯಿ ಕೊಡಕ್ಕೆ ಹೋಗಿದ್ದೆ. ಒಳ್ಳೆ 200 ರೂಪಾಯಿ ಕೊಟ್ಟರು. ಬೇಡ, ನೀನು ಸಮಸ್ಯೆ ಭಾಳ ಐತೆವ, ಬೇಡ. ಯಾರಿಗಾರ ತೊಗೊಂಡೋದು, ನಿಂದು ಕಷ್ಟ ನೋಡ್ಲಾರೆ. ನೀನು ಸಣ್ಣ ಮಗಳು ಇಷ್ಟು ಕಷ್ಟಪಟ್ಟು ಗಂಡು ಮನ್ಯಾಗ ಬಂದು ಮಾಡ್ಕೊಂಡು ತಿಂತಿ ಅಂತ ದಾದರ್ ಭಾಳ ಹಿರಿ ಹಿಗ್ಗಿದ್ರು ನೋಡ್ರಿ. ಇನ್ನೊಬ್ರಿಗೆ ನಾವು ಸಾಧನೆ ಆಗ್ಬೇಕ್ರಿ. ನಾವು ಹೆಂಗೆ ಇರ್ತೀವಿ ಅಂತ ನಮ್ಮೆ ಆಗುತ್ತೆ ನೋಡ್ರಿ. ಶ್ರಾವಣಿದು 500 ರೂಪಾಯಿ ಬಿಟ್ರಿ. ಮತ್ತು ನಂದ್ರಾಗ 700 ರೂಪಾಯಿ ಬಿಟ್ಟು ನೋಡಿ 1000 ರೂಪಾಯಿ ಆಗಿದ್ರಿ ಬಿಲ್. ಅದು 700 ಬರೀ 300 ರೂಪಾಯಿ ತೊಗೊಂಡ್ರಿ. ಗುಳಿಗೆ ಎಣ್ಣೆ ಅಷ್ಟೇ ತೊಗೋತೀನವ, ನಿಂದು ಬೇಡವ, ನಿಂದು ತಿಂದು ಏನು ಮಾಡ್ಯವ, ನಾನು ನಿಂದು ತಿಂದ್ರೆ ನಮಗೂ ಜಯ ಆಗಲ್ಲ. ಹಿಂಗೆ ದಾದಾರ್ ಎಷ್ಟು ಬಡ್ಕೋತಾರೀ. ಅವ್ರು ಸುಳ್ಳೇ ಅನ್ಬಾರ್ದ್ರಿ. ಅವರು ತಂದಿಕ್ಕಿಂತ ಹೆಚ್ಚು ಅಂತಾನೆ ಹೇಳ್ಬೋದು ನೋಡ್ರಿ. ಯಾರು ಹಚ್ಕೋತಾರೆ? ಅವರು ಬ್ರಾಹ್ಮಣರ ಮಂದಿ, ನಾವು ಕುರುಬ್ರಿ. ಇಷ್ಟಿದ್ರೆ ಯಾರು ಹಚ್ಕೋತಾರೆ ಈಗಿನ ಕಾಲಕ್ಕೆ? ನಮ್ಮ ಗುಣ ನಮ್ಮ ಒಳ್ಳೆತನನೇ ಎಲ್ಲರಿಗೂ ಮನ್ಸಿಗೆ ಬರ್ಬೇಕ್ರಿ. ನಾವು ಇನ್ನೊಬ್ರಿಗೆ ದ್ವೇಷ ಮಾಡಿ ಇನ್ನೊಬ್ರಿಗೆ ಮೋಸ ಮಾಡೋದು ನಾವು ಮಾಡಿದ್ವಿ ಅಂದ್ರೆ ಯಾರೂ ನಮ್ಗೆ ನಂಬಲ್ಲ ನೋಡಿ. ಎಲ್ಲರಿಗೆ ಏನು ಹೇಳ್ತೀನಿ ಅಂದ್ರೆ, ನಿಮ್ಮ ಕೈಲೇ ಹೆಲ್ಪ್ ಮಾಡಿದಾರೆ ಹೆಲ್ಪ್ ಮಾಡಿರಿ. ಇಲ್ಲಿಕ್ಕೆ ಯಾರಿಗೆ ಕಷ್ಟ ಕೊಡಕ್ಕೆ ಹೋಗ್ಬೇಡ್ರಿ. ಒಬ್ರೊಬ್ರು ಇವ್ರಿಗೆ ಕಷ್ಟ ಕೊಡ್ಬೇಕಂತಲೇ ನೋಡಿ ಕಷ್ಟ ಇದ್ರೂ ಕಷ್ಟ ಕೊಡ್ತಾರೆ. ಆ ಥರ ಯಾರು ಮಾಡಬೇಡ್ರಿ ಅಂತೀವಿ ನೋಡಿ. ದಾದಾ ನೋಡ್ರಿ ನಂಗೆ ಎಷ್ಟು ಕಷ್ಟ ಆಯ್ತು ಅಂತ ಅರ್ಥ ಮಾಡ್ಕೊಂಡು 300 ರೂಪಾಯಿ ಅಟ್ಟೆ ತೊಗೊಂಡ್ರಿ ಬಿಟ್ರಿ. ಅವ್ರು ಸುಳ್ಳೇ ಅನ್ಬಾರ್ದು. ನಾನು ಇವತ್ತು ನೆನೆಸ್ಬಾರ್ದು. ಬಿಸಿಲು ಆಗೈತಿ, ಇವಾಗ 12 ಆಗೈತಿ. ಸುಳ್ಳೇ ಅನ್ಬಾರ್ದ್ರಿ. ನೆನೆಸ್ತೀವಿಲ್ರಿ. ನಮ್ಗೆ ಅರು ಇಲ್ಲೇನ್ರಿ? ಅದಕ್ಕೆ ಮಾಡಿದ್ದು ಅರು ಇಟ್ಕೋಬೇಕ್ರಿ. ಒಂದು ಕಾಲ ಮೂರು ತೆಗೆದು ಅರು ಇರ್ತಂತ್ರಿ. ಈಗಿನ ಜನ ಯಾರೂ ಅರು ಇಟ್ಕೊಳಲ್ಲ ನೋಡ್ರಿ. ಈಗ ನೀವು ಏನಂತೀರಿ ಅದಕ್ಕೆ?
ಬನ್ನಿ ಮತ್ತೆ ಬ್ಲೌಸ್ ಹಂಗೆ ಮಾತಾಡಕತ್ತೀನಿ. ಇವತ್ತು ಫುಲ್ ಆರಾಮಾಗ್ಬಿಟ್ನಿ ಅಲ್ರಿ. ಹೊಡೆದು ನೋಡ್ರಿ. ಒಂದು ವಾರ ಆರಾಮಿದ್ದಿಲ್ಲ ರೀ, ಬರೀ ಆರಾಮಿಲ್ರಿ ಅಂತ ಇದನ್ನ ಶೇರ್ ಮಾಡೀನಿ ರೀ ನಿಮ್ಗೆ ಕೂಡ. ಈಗ ಮಾತಾಡ್ಕೋತ ನಿಂತು ಬಿಡ್ತೀನಿ ನೋಡಿ. ಬನ್ನಿ ಬಟ್ಟೆ ಎಲ್ಲ ಆಗ್ಯಾವ್ರಿ. 12 ಆಗೈತೆ. 3 ನೈಟಿ ಟಿಚಿಂಗ್ ಮಾಡ್ಬೇಕ್ರಿ. ಫಿಟ್ಟಿಂಗು ಅರ್ಜೆಂಟ್ ಅದ. 3 ನೈಟಿ ಟಿಚಿಂಗ್ ಮಾಡಿ ಉಷ್ಟು ಸೀರೆ ಪಿಕೋ ಹಾಕಿ ಊರಿಗೆ ಹೋಗ್ಬೇಕ್ರಿ. ಅದು ಕೊಳೋರ್ಕ ಬಟ್ಟೆ ಏನು ಬ್ಲೌಸ್ ಸ್ಟಿಚಿಂಗ್ ಆಗಲ್ರಿ. ಬಂದು ನೋಡ್ಕೋತೀನಿ ರೀ. ಯಾವ ಅಂತ ಅರ್ಜೆಂಟು ಹಿಡಿದಿಲ್ರಿ ನಾನು ಊರಿಗೆ ಹೋಗ್ಸಲಾಗ. ಜಾತ್ರೆ ಐತ್ರಿ ಕಾಲಾಗ, ಜಾತ್ರೆ ಮಾಡಿ ಬರ್ತೀನಿ ರೀ. ಬರ್ರಿ ಬಟ್ಟೆ ಮಾಡೀನಿ ತೋರಿಸ್ತೀನಿ. ಎಷ್ಟಿದ್ದು ಅಂತ ತೋರಿಸ್ತೀನಿ ಬರ್ರಿ. ಇನ್ನಿಷ್ಟು ಬಾಂಡೆನ ತಿಕ್ಕಿಲ್ರಿ. ಮುಂಜೆ ಸುಟ್ಟು ಮಾಡೋದು ತಿನ್ನೋದು ಆರಾಮಿಲ್ಲ ಸರಿಸ್ಬಿಡು ಹಿಂಗಾಗೈತೆ. ಬನ್ನಿ ತೋರಿಸ್ತೀನಿ. ಹೆಂಗೆ ಮಾತಾಡ್ಕೊತಾನೆ ನಿಂದಿರ್ಬೇಕಾಗತ್ತಾ. ಅವ್ವ ಒಂದು ನೋಡಿರಿ ನೆಲಗಣಿ ಕಟ್ಟೋಗ್ಯಾಳ. ಅದು ಎಷ್ಟು ಹೆಲ್ಪ್ ಆಗೈತೆ ನೋಡಿರಿ ಅವ್ವ ನೆಲಗಣಿ ಕಟ್ಟೋಗಿದ್ದು. ಎಲ್ಲ ಇವತ್ತು ಫುಲ್ ಆರಾಮಾಗಿ ನೋಡಿ. ಏನು ಜಡ್ಡಿಲ್ಲ ನೋಡಿರಿ. ಇವತ್ತು ಸಾಲನ ಹಚ್ಚಿದ್ರಲ್ಲ ಫುಲ್ ಆರಾಮಾಗಿಬಿಟ್ಟೀನಿ ರೀ. ಮೈ ಕೈ ನೋವು ತಲೆ ಹೊತ್ತೊಂಬೈದು ದಿಮ್ ಅನ್ನೋದು ಎಲ್ಲ ಗುಳಿಗೆ ಕೊಡ್ಬಿಟ್ಟಾರಿ. ಫುಲ್ ಆರಾಮಾಗೈತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಅವ್ವ ನೆಲಗಣಿ ಕಟ್ಟೋಗ್ಯಾಳ. ಅದನ್ನೆಲ್ಲ ಬಟ್ಟೆ ಒಣ ಕಟ್ಟಿ ಎಷ್ಟು ಹೆಲ್ಪ್ ಆಗೈತೆ ನೋಡಿರಿ. ಮ್ಯಾಗ ಕಟ್ಟ್ಯಾಡ್ರಿ, ತಳಗೆ ಕಟ್ಟ್ಯಾಳ. ವಾಯರ್ ತಂದ ಊರ್ಲಿಂತ ವಾಯರ್ ತೊಗೊಂಬಂದು ಕಟ್ಟಿ ಕೇರಿ ಒಂದು ಚೀಲ ಹೊಲ್ಕೊಂಬಂದಾಡ್ರಿ. ಅವ್ವ ಬಂದು ಯಾವ್ದಾರ ಮಾಡ್ತಾ ಬಾಂಡೆ ನೋಡಿ ಎಷ್ಟು ಅದಾವೆ. ನೀನು ಅವ್ವ ಎಲ್ಲ ಬಾಂಡೆ ಒಗ್ಯಾನ ಎಲ್ಲ ಮಾಡಿ ಹೋಗ್ಯಾಡ್ರಿ. ಆದರೂ ಇಷ್ಟು ಬಾಂಡೆ ಅದಾವೆ ನೋಡಿರಿ. ನಾ ಗುಂಡಿಗೆ ಖಾಲಿಯಾಗಿದ್ದು ಡಬ್ಬಿಗಳು ಅವು ತಿಕ್ಕಿದ್ದು ನೋಡಿ. ಮತ್ತು ನಾನು ಬಿಟ್ಟು ಮಾಡೋರು ಯಾರೀ ಮನೆ. ಮತ್ತು ಗೊಮ್ಮಂತ ಇಟ್ಟು ಹೋದ್ರೆ ಬರ್ರ ಗೊಮ್ಮಂತೈತ್ರಿ ಮನೆ. ನೋಡಿರಿ ಎಷ್ಟು ಬಾಂಡೆ ಅದಾವ ಅಂತ ನೋಡಿರಿ, ನೀವೇ ನೋಡಿ. ಬನ್ನಿ ಇವಾಗ ನೈಟಿ ಟಿಚಿಂಗ್ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೈಟಿ 3 ಟಿಚಿಂಗ್ ಮಾಡೇ ಸಿಗ್ತೀನಿ ರೀ ಪಿಕೋ ಹಾಕಾಗ. ಇವಾಗ ಬರೀ ಮಾತಾಡ್ಕೊತ ಕುಂತೀನಿ ಅಂದ್ರೆ ಬರೀ ಮಾತಾಡೋದಾಗತ್ತೆ ರೀ. ಹೊಲಿದಾಗಲ್ಲ. ಊರಿಗೆ ಒಂದು ಹೋಗ್ಬೇಕಂತೀನಿ. ಇಷ್ಟು ಊರಿಗೆ ಹೋಗು ನೋಡಿ ಇವು ಹೊಲಿತೀನಿ ರೀ. ಹೊಲಿದು ಪುಟ್ಟಕ್ಕನ ಬಂದಿಲ್ಲ ರೀ. ಪುಟ್ಟಕ್ಕನ ಒದಿರ್ತೀನಿ ರೀ. ಹೊಲಿತೀನಿ ಅಕ್ಕಿ ಕರ್ಕೊಂಡು. ಆಮೇಲೆ ಸಿಗ್ತೀನಿ ನೋಡಿ. ಇವತ್ತು ಒಂದು ಸೀರೆ ಹೋತ್ರಿ ಪತ್ಲ 600, ಒಂದು 2 ಪತ್ಲ ಅಂಗಿರಿ ಒಟ್ಟು 800 ರೂಪಾಯಿ ವ್ಯಾಪಾರ ಆಗೈತೆ ನೋಡಿ. ಇವತ್ತು ಮುಂಜಾನೆ ಸ್ವಲ್ಪ ಸಣ್ಣ ಹಾಕತ್ತೈತೆ ರೀ. ವ್ಯಾಪಾರ ಆಗೋತ್ತಿಗೆ ಊರಿಗೆ ಹೋಗಿ ಬರ್ತಾವೆ ನೋಡಿ. ಏನು ಮಾಡ್ತಿ, ವ್ಯಾಪಾರ ಇಲ್ಲರಿ. ದೊಡ್ಡ ಇದು ಕೊಟ್ರ ಬಸವೇಶ್ವರನ ಜಾತ್ರೆ ದೊಡ್ಡದಾಗುತ್ತೆ ನಮ್ಮ ಊರಾಗ. 6 ತಿಂಗಳಿಗೊಮ್ಮೆ ಜಾತ್ರೆ. ನಾ ಯೂಟ್ಯೂಬ್ ಚಾಲೂ ಮಾಡಿಂದ ಈ ಫಸ್ಟ್ ಜಾತ್ರೆ ನೋಡಿರಿ. ವಾಸಲೆ ಜಾತ್ರೆ ಏನು ಶೇರ್ ಮಾಡ್ಕೊಂಡೆ ಬಿಟ್ಟು ಗೊತ್ತಿಲ್ಲ. ಇಲ್ಲ ರೀ, ಜಾತ್ರೆ ಮುಗಿಸೇ ಯೂಟ್ಯೂಬ್ ಚಾಲೂ ಮಾಡೀನಿ ರೀ. ವಾಸಲೆ 6 ತಿಂಗಳಾಯ್ತು ನೋಡಿರಿ ನಾ ಯೂಟ್ಯೂಬ್ ಚಾಲೂ ಮಾಡಿ. ಬನ್ನಿ ಇವಾಗ ಆಮೇಲೆ ಸಿಗ್ತೀನಿ ರೀ. ಮಾತಾಡ್ದಾಗತ್ತೆ ರೀ ನೋಡಿ. ಎಲ್ಲ ಸೀರೆಗಳು ಎತ್ತಿಟ್ಟೆ ಎಲ್ಲ ಕೆಲಸ ಮಾಡ್ಕೊಂಡ್ಯಾ. ಇವಾಗ ಲಾಕ್ ಚಾಲೂ ಮಾಡಿ ನೋಡಿ. ಶ್ರಾವಣಿ ಮುಕ್ಕೊಂದಾಳ. ಟೈಮು 9 ಗಂಟೆ ಆಗಿ ಬಂದೈತಿ. ಊಟನೂ ಆಯ್ತು ರೀ. ಅವಲಕ್ಕಿಮ್ಮ ಊಟ ಮಾಡಿದ ಜಲ್ದಿ. ಇಷ್ಟು ಸೀರೆ ಅದ ನೋಡಿ ಪಿಕೋ ಹಾಕೋದು. ಊರು ಹೋಗೋದು ಆಲಿಲ್ಲ ನೋಡಿ. ಇವತ್ತು ಏನು ಮಾಡೋದು. ಇವಿಷ್ಟು ಹಾಕ್ತೀನಿ ರೀ. ಇವು ಮುಂಜಾನೆ ಹಾಕ್ತೀನಿ ರೀ. ಇವು ಕಡೆ ಕಟ್ ಮಾಡ್ತೀನಿ. ಇಷ್ಟು ಹಾಕ್ತೀನಿ ರೀ. ಪಿಕೋ ಹಾಕಿ ಮುಕ್ಕೋಬೇಕಂದ್ರೆ ರಾತ್ರಿ ಆಗತ್ತೆ ರೀ. ಬನ್ನಿ ಮತ್ತು ಇವತ್ತು ಊರಿಗೆ ಹೋಗ್ಬೇಕಂತ ಎಷ್ಟು ಆಸೆ ಐತೆ ರೀ. ಹೋಗೋದು ಆಲಿಲ್ಲ ರೀ. ನಾಳೆಗೆ ಹೋದ್ರೆ ಆತು. ನಾಳೆಗೆ ಜಾತ್ರೆ ಸಂಜೆಗೆ. ಇವತ್ತಿನ ಬರ್ಚಕ್ರ ಜಾತ್ರೆ ನೋಡಿ ನಾಳೆಗೆ. ಹೀಗಾಗಿ ಇವತ್ತು ಹೋಗ್ಬೇಕು, ರೆಸ್ಟ್ ಮಾಡಬೇಕು. ಅಂದ್ರೆ ಇವತ್ತೇನು ಟಿಚಿಂಗ್ ಮಾಡಿರ್ಬೇಕು. ಅಕ್ಕ ಸೀರೆ ಪಿಕೋ ಹಾಕಿಲ್ಲ ಅಂತ ನಿಮ್ಮ ಮನುಷ್ಯನಾಗ ಓಡಾಕತ್ತಿರ್ಬೇಕ್ರಿ. ಬನ್ನಿ ತೋರಿಸ್ತೀನಿ. 2 ಟಾಪ್ ಹಿಡ್ದೀನಿ ರೀ. 60, 3 ನೈಟಿ 90. 60 ಒಂದು 90 ಏಟ್ ಆಯ್ತು ಹೇಳ್ರಿ. 150 ರೂಪಾಯಿ ಟಿಚಿಂಗ್ ಮಾಡೀನಿ ರೀ. 20 ಸೀರೆ ಅದಾವ್ರಿಗೆ. 20 ಸೀರೆ ಪಿಕೋ ಹಾಕಿರಿ 200, 300 ರೂಪಾಯಿ ಆಗುತ್ತೆ ನೋಡಿರಿ. ಇಷ್ಟು ಹೊಲಂದು ಅಂದ್ರೆ ಬಟ್ಟೆಗೆ ಒಂದು ಗಿರಾಕಿ ಬಂದು ಹಿಂಗಾಗಿ ಬಿಡೋದು ಕೊಡೋದು ತೊಗೊಳೋದು ಮಾಡಿ ಲೇಟ್ ಆಯ್ತು ನೋಡಿ ಸಿಸ್ಟರ್. ಏನು ಮಾಡೋದು ಬ್ರದರ್ ಆ್ಯಂಡ್ ಸಿಸ್ಟರ್. ಬನ್ನಿ ಮತ್ತೆ ಪಿಕೋ ಹಾಕಿ ಸಿಗ್ತೀನಿ ನೋಡಿ. ನಾನು ಊಟ ಮಾಡಿದ್ದೀನಿ ರೀ. ಯಾಕಂದ್ರೆ ಅನ್ನ ಮೊಸರು ಅನ್ನ ಹಾಲು ಇಷ್ಟೇ ಉಣ್ಣಂದಾರಿ 3 ದಿನ. ಯಾಕಂದ್ರೆ ಆರಾಮಿಲ್ಲಲ್ರಿ. ಮೀನು ಸಣ್ಣ ಹೆಚ್ಚಾರಲ್ಲ 3 ದಿನ ಇದ್ದೇ ಉಣ್ಣಮ್ಮ ಅಂದಾರ. ಅದಕ್ಕಾಗಿ ಮುಂಜಾನೆ ಅನ್ನ ಮೊಸರು ಉಂಡೀನಿ ರೀ. ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಶ್ರಾವಣಿ ಬುತ್ತಿ ಕಟ್ಟಿ ನೈಟ್ ಉಂಡ್ಯ. ನೆಪ್ಪೆ ಇಲ್ರಿ ಪಥ್ಯ ಮಾಡೋದು. ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟೀನಿ ರೀ. ಉಣ್ಬಾರ್ದು ಅಂದಾರ ಅವ್ರು. ಹಿಟ್ಟಿನ ಉಣ್ಬಾರ್ದು ಅಂದಾರ. ಹಿಟ್ಟಿನ ಮಾಡೀನಿ ರೀ. ಮತ್ತು ಇವಾಗ ಅವಲಕ್ಕಿ ಮಾಡ್ಕೊಂಡು ಮೊಸರು ಹಾಕ್ಕೊಂಡು ಊಟ ಮಾಡಿದ್ದು ನೋಡಿರಿ. ಅವಶ್ಯ ಮೆಣಸಿನ್ಕಾಯಿ ತಿನ್ಬಾರ್ದು ಅಂದಾರಿ. ಹಿಂಗಾಗಿ ಅವಲಕ್ಕಿ ಒಣ ಖಾರ ಹಾಕಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ಮೊಸರು ಹಾಕೊಂಡು ಉಂಡೀನಿ ರೀ. ನೈಟ್ ಮೊಸರು ಇತ್ತು. ಪುಟ್ಟಕ್ಕರ ಮನೆ ಫ್ರಿಜ್ನಾಗ ಇಡು ಅಂತ ಕೊಟ್ಟು ನೋಡಿ. ಒಂದಿಷ್ಟು ಅವಳಿಗೆ ಎದ್ದು ಅವನು ಫ್ರಿಜ್ನಾಗ ಇಡು ಅಂತ ಕೊಟ್ಟೀನಿ. ಯಾಕಂದ್ರೆ ಫ್ರಿಜ್ ಇಲ್ರಿ, ಕೆಡ್ತೈತೆ. ಎಲ್ಲ ಮಾಡಿದೆಲ್ಲ ಕೆಟ್ಟು ಬಿಡ್ತೀರಿ. ಬಾಂಡೆ ಅದಾವು ನಾಳೆಗೆ. ಇಷ್ಟು ಬಾಂಡೆ ಬೇಗ ಎದ್ದು ಇಷ್ಟು ಪಿಕೋ ಹಾಕಿ ಇಷ್ಟು ಬಾಂಡೆ ತಿಕ್ಕೊಂಡು ಕಸ ಗುಡಿಸಿ ಮನೆ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಹೋಗ್ಬಿಡ್ತೀನಿ ರೀ. ನಾಳೆ ಸಂಜೆ ಮುಂದೆ ಅಲ್ಲಿ ಹೋಗ್ಬಿಡ್ತೀನಿ ರೀ. 6, 7 ಜಾತ್ರೆ ಅಲ್ಲಿ. ಏನು ಸಂಜೆ ಮುಂದೆ ರೀ. ಇವತ್ತು ಹೋಗೋದು ಅಲ್ಲಿ ನೋಡಿ. ಹೋಗ್ಬೇಕನ್ನೋ ಭಾಳ ಆಸೆ ಇತ್ತು. ಹಿಂಗಿರೋಣ ಇಲ್ಲ ಅವು ಇಷ್ಟು ಕೆಲಸ ಮಾಡ್ತೀನಿ ಬೇಯ್ದು ಬಿಡ್ತಾಳ್ರಿ. ಅವ್ವ ನೀನು ರೆಸ್ಟ್ ಮಾಡಲ್ಲ, ಇನ್ನೇ ಸಲನೆ ಸಂಬಂಧಿ ಯಾಕೆ ರೆಸ್ಟ್ ಮಾಡಲ್ಲ ಅಂತ ಬೇದ್ರಿ. ಬಟ್ಟೆ ಬರೋದೊಂದು ಅವಿಷ್ಟು ಹೊಲಿಗೆ ಹಾಕ್ಕೊಂಡ್ಯಾ. ಹಿಂಗಾಗಿ ಕೆಲಸ ಹೆಂಗೆ ಗೊತ್ತೋ ಹೆಂಗಿಲ್ಲ ಗೊತ್ತಾಗಲ್ಲ. ಲೈವ್ಗೆ ಒಂದು ಬಂದ್ಯಾ. ಲೈವು ಅದು ಎಲ್ಲರೂ ಎಷ್ಟು ಮಂದಿ ಸಪೋರ್ಟ್ ಮಾಡಿದರು. ಹೊಲಿಗೆ ಹಾಕೋಕ್ಕಾಯ್ದೆ ಲೈವ್ ಬಂದೆ. ಅದು 1 ತಾಸು ಲೈವ್ಗೆ ಹೋತ್ರಿ. ಟೈಮ್ ಹೆಂಗಾಗಿರ್ತೋ ಗೊತ್ತಾಗಲ್ಲ ರೀ. ಟೈಮ ಸಾಲಲ್ಲ. ಹಿಂಗಾಗಿ ಮತ್ತೆ ತಲೆ ಚಕ್ರ ಬರಾಕತ್ತೈತೆ ರೀ.
ಇವಾಗ ಒಂದಿಷ್ಟು 20 ಸೀರೆ ಅಲ್ರಿ 20 ಸೀರೆ ಪಿಕೋ ಹಾಕಬೇಕು. ಇವಾಗ ಒಂದು 10 ಹಾಕ್ಕೊಂಡು ಮುಕ್ಕೊಂಡ್ರೆ ಮುಂಜಾನೆ ನೆಸ್ಟಿನಾಗೆ ಒಂದು 10 ಹಾಕಿದ್ರೆ ಬರಾಬರಿ ಆಗುತ್ತೆ ಅಂತೇಳಿ ಹಾಕಾಕತ್ತೀನಿ. ಟೈಮ್ 9 ಆಗೈತಿ, 10 ಗಂಟೆ ಆಗೈತಿ. ಮತ್ತು ಇಷ್ಟು ಸೀರೆ ಪಿಕೋ ಹಾಕಿಂದ ನಿಮಗೆ ಸಿಗ್ತೀನಿ ನೋಡಿ. ಇಲ್ಲಿ ಇಷ್ಟು ಸೀರೆ ಪಿಕೋ ಹಾಕಿದೆ. ಕರೆಂಟ್ ಒಂದು ಹೋಗ್ಬಿಟ್ಟು ನೋಡಿ. ಇವು ಒಂದು 4 ಇದೊಂದು 5 ಸೀರೆ ಇದ್ದು ಇವು ಹಾಕಿ ಒಂದು 4 ಸೀರೆ ಉಳಿಸಿದ್ರಾತು. ಮುಂಜಾನೆದು ಹಾಕಿದ್ರೆ ಆತದ್ದು ನಾ ಮಾಡಿದ್ದೀನಿ ರೀ. ಇವಾಗ ಎಷ್ಟು ಅಂದ್ರೆ 4 9 11 ಸೀರೆ ಪಿಕೋ ಹಾಕಿ ನೋಡಿರಿ. 11 ಸೀರೆ ಪಿಕೋ ಹಾಕೀನಿ. ಇವು 9 ಸೀರೆ ಹಾಕಬೇಕು. ಕರೆಂಟ್ ಒಂದದು ನೋಡಿ. ಟೈಮ್ ಒಂದು 10 ಗಂಟೆ ಆಗೈತೆ ರೀ. ಕರೆಂಟ್ ಹೋಗ್ಯಾವ್ರಿ. ಶ್ರಾವಣಿ ಮುಕ್ಕೊಂದ ಫ್ಯಾನ್ ಇಲ್ಲರ್ಕ ಇವತ್ತು ಮಾತಾಡ್ರಿಕಿ ಕರೆಂಟ್ ಇಲ್ಲರಿ. ಏನು ಮಾಡ್ಬೇಕು ನೋಡಿ. ಇವಾಗ ನಿದ್ದೆ ಬರಲ್ಲ, ಮಳೆ ಬರಾಕತ್ತೈತ್ರಿ. ಕರೆಂಟ್ ಏನು ಮಾಡ್ತಾವನ ಬಂದ್ರೆ ಚಲೋ ಆಗತ್ತೆ ರೀ. ಇಷ್ಟು ಹಾಕಿ ಮುಕ್ಕೊಂಬಿಡ್ತೀನಿ ಹಾಕೋ ಕೈಲಿ. ಅವು 4 ಪತ್ಲ ಮುಂಜಾನೆ ಹಾಕ್ತೀನಿ ಅಗರಾಗತ್ತೆ ರೀ. ಏನು ಮಾಡೋದ್ರಿ. ಬರ್ರಿ ಮತ್ತೆ ಸಿಗ್ತೀನಿ ರೀ ನಾಳೆ ಲಾಗ್ನಾಗ. ನೋಡ್ತೀನಿ ರೀ ಹೆಂಗೆ ಆಗುತ್ತೆ. ಮತ್ತು ನಾಳೆ ಲಾಗ್ನಾಗ ಸಿಗ್ತೀನಿ ರೀ. ಬಾಯ್ ರೀ ಎಲ್ಲರಿಗೂ. ಗುಡ್ ನೈಟ್ ಯೂಟ್ಯೂಬ್ ಫ್ಯಾಮ್ಲಿಗೂ ಬಾಯ್.